ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಇವತ್ತು ಹೋಟೆಲ್ ಒಂದು ಶೂಟ್ ಇತ್ತು, ಮುಗಿಸ್ಕೊಂಡು ಗೋಲಿ ಸೋಡಾ ಸಿಗುತ್ತೆ, ನಿಮ್ಗೆ ಗೊತ್ತಿದೆ. ಲೈಕ್ ಮುಂಚೆ ಸಿಗ್ತಾ ಇತ್ತು, ಮಧ್ಯದಲ್ಲಿ ಈ ಕೂಲ್ ಡ್ರಿಂಕ್ಸ್ ಎಲ್ಲ ಬಂದಮೇಲೆ ಆ ಟ್ರೆಂಡ್ ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಹೇಳಬೇಕು. ಮತ್ತೆ ಈಗ ಒಂದು 3-4 ಇಯರ್ಸಿಂದ ಈ ಗೋಲಿ ಸೋಡಾ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಇಂಟ್ರೆಸ್ಟಿಂಗ್ ಪ್ಯಾಕಿಂಗ್ ಅಂತ ಹೇಳ್ಬೋದು. ಗೋಲಿ ಹೊಡಿ ಸೋಡಾ ಕುಡಿ ಅಂತ ಗೋಲಿ ಸೋಡಾ ಬ್ರ್ಯಾಂಡು ಫಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು ಲಾಂಚ್ ಮಾಡಿದ್ದು ಅಂತ ಹೇಳ್ಬೋದು. ಬ್ರದರ್ ನಮಸ್ತೆ. ನಮಸ್ತೆ. ಒಳ್ಳೆ ಒಂದು ಮಾಸ್ ಇರೋ ಥರ ಕೂತಿದ್ದೀರಾ. ಗೋಲಿ ಸೋಡಾ ಅಟ್ಮಾಸ್ಫಿಯರ್ ನೋಡಿದ್ರೆ ಒಂದು ಸಿನಿಮಾ ಸೆಟ್ ಥರ ಅನ್ಸುತ್ತೆ ನಮಗೆ. 90s ಆವಾಗ ಒಂದು ಪಾಪ್ಯುಲರ್ ಡ್ರಿಂಕ್ ಆ್ಯಕ್ಚುಲಿ ಇತ್ತು, ಬ್ರೇಕ್ ಆಯಿತು, ಕೂಲ್ ಡ್ರಿಂಕ್ಸ್ ಬಂತು, ಮತ್ತೆಲ್ಲ ಇದಾಗಿ ಈಗ ಮತ್ತೆ ಒಂದು ಹೊಸ ಲುಕ್ಕಲ್ಲಿ ಬಂದಿದೆ ರಿಟರ್ನು. ಅದು ನೀವು ತೊಗೊಂಬಂದಿದ್ದೀರಾ ಬೆಂಗಳೂರಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಪರಿಚಯ ಮಾಡಿಕೊಡಿ, ನಿಮ್ಮ ಹೆಸರಲ್ಲಿ. ಸೊ ನನ್ನ ಹೆಸರು ಶಾಂತಕುಮಾರ್ ಅಂತ, ಬ್ರೈಟ್ ಫುಡ್ಸ್ ಆ್ಯಂಡ್ ಬೆವರೇಜಸ್ ಕಂಪ್ನಿಗೆ ಪ್ರೊಪ್ರೈಟ್ರು. ಓಕೆ. ಸೊ ಈ ಗೋಲಿ ಸೋಡಾನ ಬ್ಯಾಂಗ್ಳೂರ್ಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ. ಅಂದರೆ ಮುಂಚೆ ಇತ್ತಿತ್ತು, ಅಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲಿ ಇರ್ತಾ ಇತ್ತು, ಬಟ್ ಒಂದು ಬ್ರ್ಯಾಂಡೆಡ್ ಆಗಿ ಫ್ಲೇವರ್ಡ್ ಗೋಲಿ ಸೋಡಾ ಅಂತ ಮಾಡಿದ್ದು ನಾವೇನೆ. ಓಕೆ, ಒಂದು ಸ್ಟ್ಯಾಂಡರ್ಡ್ ಆಗಿ ಲಾಂಚ್ ಮಾಡಿ ಅದನ್ನು ಹೋಟೆಲ್ ಇದು ಮಾಡ್ಕೊಂಡಿದ್ದು ಬೊಂಬಾಟ್. ಈಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಗಿದೆ? 4 ವರ್ಷ ಆಗಿದೆ ಸರ್. 4 years ಆಗಿದೆ. ಆ್ಯಂಡ್ ಹೇಗೆ ನಡೀತಾ ಇದೆ ಬಿಸ್ನೆಸ್ಸು? ಆ್ಯಂಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಫ್ಲೇವರ್ಸ್ ಇತ್ತು, ಈಗ ಎಷ್ಟಿದೆ? ಸೊ ಬಿಸ್ನೆಸ್ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೀಚ್ ಇದೆ, ಕಸ್ಟಮರ್ಸಿಂದ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಸ್ಟಾರ್ಟ್ ಮಾಡಿದಾಗ ಒಂದು 3-4 ಫ್ಲೇವರಲ್ಲಿ ಮಾಡಿದ್ವಿ. ಸೊ ಆಗ ಬರೀ ಗ್ಲಾಸ್ ಬಾಟ್ಲಲ್ಲಿ ಇತ್ತು, ಈಗ ಪ್ಲಾಸ್ಟಿಕ್ ಬಾಟ್ಲ್, ಪೆಟ್ ಬಾಟ್ಲಲ್ಲೂ ಬಂದಿದೆ. ಸೊ ಈಗ ಒಂದು 8 ಫ್ಲೇವರ್ಸ್ ಮಾಡ್ತಾ ಇದ್ದೀವಿ ನಾವು. ಸೂಪರ್. ಸೊ ಸ್ಟಾರ್ಟಿಂಗು ಈಗೂ ತುಂಬ ಡಿಫ್ರೆನ್ಸ್ ಇದೆ, ಫ್ಲೇವರ್ ವೈಸ್ ಆಗಲಿ ಟೇಸ್ಟ್ ವೈಸ್ ಆಗಲಿ ತುಂಬಾ ಇಂಪ್ರೂವ್ ಆಗಿದ್ವಿ, ತುಂಬ ಚೇಂಜಸ್ ಇದೆ. ನಾವು ಹೋಟೆಲ್ಸ್ ವಿಸಿಟ್ ಮಾಡ್ತಾನೆ ಇರ್ತೀವಿ ಫುಡ್ ರಿವ್ಯೂಸ್ಗೆ. ಹಲವಾರು ಪ್ಲೇಸಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ ನೋಡೋದಕ್ಕೆ ಸಿಗುತ್ತೆ. ಜಾಸ್ತಿ ರೀಚ್ ಮಾಡೋದಕ್ಕೆ ಬ್ಯಾಂಗ್ಳೂರು ಕ್ರೌಡ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗ್ತಾರೆ, ಆ್ಯಂಡ್ ಅದಕ್ಕೆ ತಕ್ಕಂಥ ರೈಟ್ ಪೀಪಲ್ ಬೇಕಾಗ್ತಾರೆ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದಕ್ಕೆ? ಸರ್, ಈಗ ಬ್ಯಾಂಗ್ಳೂರು ಪೂರ್ತಿ ಡಿಮ್ಯಾಂಡ್ ಇದೆ, ಬಟ್ ನಮ್ಮ ಕೈ ಸಪ್ಲೈ ಮಾಡೋಕ್ಕಾಗ್ತಿಲ್ಲ, ಡೈರೆಕ್ಟ್ ಸಪ್ಲೈ. ಸೊ ಹಾಗಾಗಿ ನಾವು ಡಿಸ್ಟ್ರಿಬ್ಯೂಟರ್ಸ್ನ, ಸೂಪರ್ ಸ್ಟಾಕಿಸ್ನ ಅಪಾಯಿಂಟ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಹಾಗಾಗಿ ಒಂದು 3-4 ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಬಟ್ ಸಾಕಾಗಲ್ಲ. ಎಂಟೈರ್ ಬ್ಯಾಂಗ್ಳೂರು ಕವರ್ ಮಾಡಬೇಕು ಅಂದರೆ ಸುಮಾರು ಒಂದು 10 ಡಿಸ್ಟ್ರಿಬ್ಯೂಟರ್ ಬೇಕೇ ಬೇಕೀಗ. ಸೊ ಹಂಗಾಗಿ ಈಗ ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ವಿ ಎಂಟೈರ್ ಬ್ಯಾಂಗ್ಳೂರಿಗೆ, ಮೈಸೂರಿಗೆ. ಈಗ ಹುಬ್ಳಿಯಲ್ಲಿ ಒಂದು ಪ್ಲಾಂಟ್ ಬರ್ತಾ ಇದೆ. ಸೊ ನಾರ್ತ್ ಕರ್ನಾಟಕಲ್ಲೂ ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗಿದೆ. ಸೊ ಈ ಸರೌಂಡಿಂಗಲ್ಲಿ ಹೊಸಕೋಟೆ, ಕೋಲಾರ ಎಲ್ಲ ಸೈಡು ಸಪ್ಲೈ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಬೆಸ್ಟ್ ಆಗುತ್ತೆ. ಹೌದು. ಓಕೆ. ಸೊ ಅದಕ್ಕೆ ಏನು ಎಲಿಜಿಬಿಲಿಟಿ ಬೇಕಾಗುತ್ತೆ, ಅಥವಾ ಹೇಗೆ ಮಾಡ್ಕೋಬೋದು, ಟೈಅಪ್ ಮಾಡ್ಕೋಬೋದು, ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ನಂಬರ್ ಕೊಟ್ಟಿರ್ತೀವಿ, ನಮ್ಮನ್ನು ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಏನು ಫಾರ್ಮಾಲಿಟೀಸ್ ಏನು ಅಂತ. ಓಕೆ. ಸೊ ಎಲಿಜಿಬಿಲಿಟಿ ನಾರ್ಮಲ್ ಆಗೇ ಇರುತ್ತೆ ಸರ್. ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಕೋಬಹುದು. ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೂಡ ಅಂತ ಹೇಳ್ಬೋದು. ಹೌದು, ಅವ್ರಿಗೂ ಒಂದು ಪ್ರಾಫಿಟ್ ಸಿಗುತ್ತೆ. ಫ್ರೆಶ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನಮ್ಮ ಹತ್ರ ಬಂದರೆ ನಾವು ಎಲ್ಲ ಥರ ಸಪೋರ್ಟ್ ಪ್ರೊವೈಡ್ ಮಾಡ್ತೀವಿ, ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಎಕ್ಸಿಸ್ಟಿಂಗ್ ಅಲ್ಲಿ ಯಾರಾದರೂ FMCG ಡಿಸ್ಟ್ರಿಬ್ಯೂಷನ್ ಇದ್ರೆ ಅವ್ರಿಗೂ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ. ಸೊ ಯಾರೇ ಬಂದರೂ ನಮ್ಮ ಕೈಲಿ ಆದಷ್ಟು ಹೆಲ್ಪು, ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಸೂಪರ್. ಈಗ ಗೋಲಿ ಸೋಡಾ ಅಂದರೆ ಒಂದು ಐಡಿಯಾ ಇರುತ್ತೆ ಎಲ್ರಿಗೂ, ಏನೇನು ಇಂಗ್ರೀಡಿಯೆಂಟ್ಸ್ ಹೋಗುತ್ತೆ, ಅದೊಂದು ಬೇಸಿಕ್ ಐಡಿಯಾ ಕೊಟ್ಟರೆ ಜನಕ್ಕೆ ಈಸಿ ಆಗುತ್ತೆ. ನಾವು ಬೇರೆ ಥರ ಸ್ಟೀವಿಯಾಸು ಅಂತ ಏನು ಹಾಕಲ್ಲ, ನ್ಯಾಚುರಲ್ ಶುಗರ್, ಕೇನ್ ಶುಗರ್ ಹಾಕೋದು. ನಾವು ಮನೇಲಿ ಯೂಸ್ ಮಾಡೋ ಶುಗರ್ನೇ ನಾವು ಇದಕ್ಕೂ ಯೂಸ್ ಮಾಡ್ತಾ ಇದ್ವಿ. ಓಕೆ. ಈಗ ಬೇರೆ ದೊಡ್ಡ ದೊಡ್ಡ ಕಂಪ್ನಿ ನೋಡಿದ್ರೆ ಸೊ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಯೂಸ್ ಮಾಡ್ತಾರೆ. ನಾವು ಆ ಥರ ಇಲ್ಲ, ನ್ಯಾಚುರಲ್ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ನ್ಯಾಚುರಲ್ಲೇ. ಸೊ ಕಂಪ್ಲೀಟಾಗಿ ಹೈಜಿನಿಕ್ ಆಗಿ RO ವಾಟ್ರಲ್ಲಿ, ಫಿಲ್ಟರ್ಡ್ ವಾಟ್ರಲ್ಲಿ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಸೊ ಅದು ಒಂದು ಕ್ವಾಲಿಟಿ ಮೇಲೆ ಒಂದು ತುಂಬಾ ಇದು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ಪ್ರೈಸಿಂಗ್ ಏನು ಬರುತ್ತೆ ಈಗ ನಮ್ಮ ಒಂದು ಪೆಟ್ ಬಾಟಲ್ ಆಗಿರ್ಬೋದು ಆ್ಯಂಡ್ ಗ್ಲಾಸ್ ಬಾಟಲ್ ಆಗಿರ್ಬೋದು? ಸೊ ಪೆಟ್ ಬಾಟ್ಲು MRP 30 ಇದೆ, ಗ್ಲಾಸ್ ಬಾಟ್ಲು 20-25 2 MRP ಇದೆ. ಓಕೆ. ಸೊ ಆ ಒಂದು ರೇಂಜಲ್ಲೇ ಇದೆ. ಈಗ ತುಂಬ ಜನ ಕಾಸ್ಟ್ಲಿ ಮಾಡಿದರೆ ನೀವು ಅದೇ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಳಗೆ ಇದೀವಿ. ಮಾರ್ಕೆಟಲ್ಲಿ 60 ರೂಪಾಯಿ 100 ರೂಪಾಯಿ ಗೋಲಿ ಸೋಡಾ ಸಿಗುತ್ತೆ. ಹೌದು. ಸೊ ನಾವೇನು ಆ ರೇಂಜಿಗೆ ಹೋಗಿಲ್ಲ, ಬೇಡ ಅಂತ. ಎಲ್ಲರಿಗೂ ಅಫೋರ್ಡಬಲ್ ಆಗಿರಬೇಕು ಅಂತಲೇ ಗೋಲಿ ಸೋಡಾ ಮಾಡಿರೋದು. ಡೇ 1 ಇಂದ ನಮ್ದು ಇದೇ ಪ್ರೈಸು. ಓಕೆ. ಬೆಂಗಳೂರಲ್ಲಿ ಒಂದು ಪ್ಲಾಂಟ್ ಮಾಡ್ಕೊಂಡಿದ್ದಾರೆ ಗೋಲಿ ಸೋಡಾ ಮ್ಯಾನುಫ್ಯಾಕ್ಚರಿಂಗ್ಗೆ. ಎಷ್ಟು ಜನ ವರ್ಕ್ ಮಾಡ್ತಾರೆ ನಿಮ್ಮ ಅಂಡರ್ ಅಂತ ಹೇಳ್ಬೋದು? ಸೊ ನನ್ನ ಅಂಡರಲ್ಲಿ ಒಂದು 25 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 12 ಜನ ಲೇಡೀಸು, ಬಾಕಿ ಉಳಿದವರೆಲ್ಲ
ಜೆಂಟ್ಸು ಲೇಬ್ಲಿಂಗು, ಸ್ಟಿಕ್ಕರಿಂಗು, ಚೆಕ್ಕಿಂಗು, QC, ಲೇಬಲಿಂಗ್, ಸ್ಟಿಕ್ಕರಿಂಗು, ಫಿಲ್ಲಿಂಗು ಓಕೆ, ಕಂಪ್ಲೀಟ್ ನೋಡ್ಕೊಳ್ತಾರೆ. ಫಾರಿನ್ ಕೂಲ್ ಡ್ರಿಂಕ್ಸ್ ಅಥವಾ ಅದೇನಿರುತ್ತೆ ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಒಂದು ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ನೀವು ಶುಗರ್ ಮಾಡ್ತಾ ಇದೀವಿ ನಾವು, ಒಂದು ಬೆಟರ್ ಆಪ್ಷನ್ ಅಂತೀರಾ. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜನಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ಗೆ ಒಂದು ಇನ್ವೈಟ್ ಥರ ಮಾಡ್ಕೊಂಡು ಜನಕ್ಕೆ ಟ್ರೈ ಮಾಡಿ, ನಮ್ಮ ಜ್ಯೂಸ್ನ ಟ್ರೈ ಮಾಡಿ, ಸಪೋರ್ಟ್ ಮಾಡಿ. ನಮಗೆ ನಾವಿಲ್ಲ ಬೆಂಗಳೂರು ವೇಸ್ಡು ಗೋದೇಸಿ ಅಂತಾರೆ, ಹಾಗಾಗಿ ನಮ್ಮದೇ ಓನ್ ಪ್ರಾಡಕ್ಟ್ ಇದು, ನಾವೇ ಇಲ್ಲಿ ರೆಡಿ ಮಾಡಿ ಪ್ರಾಡಕ್ಟು. ಡಿಸ್ಟ್ರಿಬ್ಯೂಟರ್ಸ್ಗೆ ಬನ್ನಿ, ಒಳ್ಳೆ ಆಪರ್ಚುನಿಟಿ ಇದು ಗ್ರೋ ಆಗೋದಕ್ಕೆ. ಸೊ ಒಳ್ಳೆ ರೀಚ್ ಇದೆ, ಈಗ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಜನಕ್ಕೆ ಬೇಕಾಗಿದೆ, ಬನ್ನಿ, ನೀವು ಸಪೋರ್ಟ್ ಮಾಡ್ತೀವಿ. ನೀವು ಬೆಳೀರಿ, ನಾವು ಬೆಳಿತೀವಿ. ಸೂಪರ್. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್.